ಇವಾಗ RCB ಟೀಮು ಸೇಲ್ ಆದರೆ ಬೇರೆ ಹೆಸರು ಇಡಬೇಕಾಗುತ್ತೆ. ನಿಮ್ಮ ಪ್ರಕಾರ ಬೇರೆ ಹೆಸರು ಇಡಬೇಕು ಅಂತ ಅನ್ಸಿದ್ರೆ ಯಾವ ಹೆಸರು ಇಡಬೇಕು ಅಂತ ಅನ್ಸುತ್ತೆ? ಅದೇ ಚೆನ್ನಾಗಿದೆ, ಏನು ಚೇಂಜ್ ಮಾಡೋದೇನು ಬೇಕಿಲ್ಲ. ಏನೇ ಚೇಂಜ್ ಮಾಡಿದ್ರೆ ಏನು ಹಂಗೆ ಇರುತ್ತೆ. ಆದರೂ RCB ಅನ್ನೋದು ಹಂಗೆ ಮುಂಚೆಯಿಂದ ಹಂಗೆ ಇದೆ. ಸೊ ಹಂಗೆ ಇದೆ, ಚೆನ್ನಾಗಿರತ್ತೆ ಅಂತ ನಾನು ಹೇಳೋದು. ಬೇಡ, ಹಂಗೆ ಚೆನ್ನಾಗಿದೆ. RCB ಬೇರೆ ಟೀಮ್ ಥರ ಚೇಂಜ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ. ಏನಾರ ಚೇಂಜ್ ಮಾಡ್ರೆ ನಾವು ನೋಡೋದೇ ಇಲ್ಲ, ನಾವು ಹೋಗೋದು ಇಲ್ಲ. RCBನೇ ಯಾವತ್ತಿದೆ, ಯಾವಾಗ ಇದ್ಲು ಅವಾಗಿಂದನೂ RCB, ಇವಾಗಲೂ RCB. ಅವ್ರೇನಾರ ಚೇಂಜ್ ಮಾಡ್ಕೊಂಡ್ರೆ ಅವರೇ ಹೋಗ್ಬೇಕು ಮನೆಗೆ, ನಾವಂತೂ ಬಿಟ್ಕೊಡಲ್ಲ. ಸೇಲೇ ಮಾಡಬಾರ್ದು, ಬೇರೆ ಹೆಸರು ಏನೂ ಇಲ್ಲ, ಅದೇ ಹೆಸರಿದ್ರೆ ಒಳ್ಳೇದು. ಇಲ್ಲ, ಅದೇ ನೇಮ್ ಚೆನ್ನಾಗಿದೆ. ಆ ನೇಮ್ ಮೇಲೆ ಒಂದು ಟ್ರಾಫಿ ಬೇರೆ ಗೆದ್ದಿದ್ದಾರೆ, ಆ ನೇಮೇ ಚೆನ್ನಾಗಿರುತ್ತೆ. ಅದೇ ನೇಮ್ ಇದ್ರೆ ಇನ್ನು RCB ಟೀಮ್ ಚೆನ್ನಾಗಿ ಆಡುತ್ತೆ ಅಂತ ಕೋರ್ಕೊಂತ ಇದ್ದೀನಿ ಮೇಡಮ್. RCB ಇದ್ರೇನೆ ಚೆನ್ನಾಗಿರುತ್ತೆ. ಆ ನೇಮ್ಗೆ ಒಂದು ಬ್ರ್ಯಾಂಡ್ ಅಂತ ಬಂದಿದೆ, ಹಂಗೆ ಇರಬೇಕು. RCB ನೇಮೇ ಇರಬೇಕು ಅಂತ ಆಸೆ. ಅದೆಂತಕ್ಕೆ ಅಂದರೆ ಮೊದಲಿಂದನೂ ಅದು ನೇಮಿಂದನೇ ಒಂದು ಗೊತ್ತು, ಅದಕ್ಕೆ ಅದನ್ನು ನಾವು ಇಷ್ಟಪಡ್ತೀವಿ, ಅದೇ ಇರಲಿ ಅಂತ. ಇಲ್ಲ, ನಮ್ಗೆ ಅದೇ ಇರಬೇಕು ಅಂತ ಚಂದ. ಅದು ಅವಾಗಿನಿಂದ ಹಂಗೆ ಇರೋದಲ್ವಾ, 14 ವರ್ಷದಿಂದ. ಸೊ ಅದಕ್ಕೆ RCB ಅಂದರೆ ಅದು ವ್ಯಾಲ್ಯೂ ಅಂದರೆ ಏನಿರುತ್ತೆ ಅದೇ ಇದ್ರೇ ಚಂದ ಅಂತ ನನ್ನ ಪ್ರಕಾರ. ಬೇರೆ ಹೆಸರು ಇಡೋದೇನು ಬೇಡ, ಬೇರೆ ಯಾರೇ ತೊಗೊಂಡ್ರು ಅದು ಅದೇ ನೇಮ್ ಇರಲಿ, ಅದೇ ಚೆನ್ನಾಗಿರುತ್ತೆ. ಅವಾಗಿಂದ ಇರೋದ್ರಿಂದ ಅದೇನೇ ಕಂಟಿನ್ಯೂ ಆಗುತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅದೇ ಮೇಡಮ್, ಅದೇ RCB ಇದ್ರೆ ಚೆನ್ನಾಗಿರುತ್ತೆ. ಚೇಂಜ್ ಏನು ಬೇಡ, ಅದೇ ಇರಲಿ, ಅದೇ ಇದ್ರೆ ಚೆನ್ನಾಗಿರುತ್ತೆ, ಅದೇ ಒಳ್ಳೇದಲ್ವಾ. RCBನೇ ಇರಬೇಕು ಮೇಡಮ್. ಅವಾಗಿಂದ ಬಂದಿರೋದು RCB ಅಂತಲೇ ಬಂದೈತೆ. ಬೆಂಗಳೂರು ಅಂತ ಬಂದಾದ್ಮೇಲೆ RCBನೇ ಇರಬೇಕು ನಮಗೆ. ನಮ್ಮ ಕೊಹ್ಲಿ ಪಾಪ ಎಷ್ಟು ಕಷ್ಟ ಬಿದ್ದವ್ರೆ ನಮ್ಮ ಟೀಮ್ಗೋಸ್ಕರ. RCBನೇ ಬೇಕು ನಮಗೆ. RCBನೇ ಇದ್ದರೆ ನಮಗೂ ಒಂಥರ ಜೋಶು, ತಿರ್ಗಾ ಎಂಕರೇಜ್ ಮಾಡೋಕ್ಕೂ ಅಷ್ಟೇ, ನಾವು ಸೆಲೆಬ್ರೇಟ್ ಮಾಡೋಕ್ಕೂ ಅಷ್ಟೇ. RCBನೇ ಬೇಕು ನಮಗೆ. ಇಲ್ಲ, ಚೇಂಜ್ ಮಾಡಬೇಡಿ, ಅದನ್ನೇ ಇಡಿ. ಅದು ಇಷ್ಟವಾಗಿದೆ ನಮಗೆಲ್ಲ ಕಡೆನೂ. ನನ್ನ ಮಗನಿಗೆ ಅಂತೂ ತುಂಬಾ ಇಷ್ಟ ಅದು. ಈ ಸಲ ಅವ್ನು ಗಣೇಶ ಮಾಡಿದ್ದು ಅದೇನೇನೆ, RCBದೇ ಮಾಡಿದ್ದು ಅವರು ಗಣೇಶನೇ. ತುಂಬ ಚೆನ್ನಾಗಿ ಮಾಡಿದ್ರು. RCBನೇ ಇಡಿ, ಒಳ್ಳೆಯದು. ಅದು RCB ಹೆಸರು ಚೇಂಜ್ ಮಾಡಬಾರ್ದು, ಅದೇ ಚೆನ್ನಾಗಿದೆ ಹೆಸರು. ಫ್ಯಾನ್ಸ್ ಜಾಸ್ತಿ ಇದ್ದಾರೆ, ಮತ್ತೆ ಈಗ ಚೇಂಜ್ ಮಾಡಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಈಗ ಪ್ರೇಕ್ಷಕರಿಗೆಲ್ಲ RCB ಅನ್ನೋದು ಒಂದು ಕ್ರೇಜ್ ಈಗ ಜಾಸ್ತಿ ಇದೆ, ಆ ಕ್ರೇಜ್ ಕಡಿಮೆ ಆಗಿಬಿಡುತ್ತೆ. ಮತ್ತು RCB ಅನ್ನೋದು ಹೋಗ್ಬಿಟ್ಟು ಮತ್ತೆ ಕ್ರೇಜ್ ಕಡಿಮೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಮತ್ತು ಈಗ ಹೊಸ ಮಾಲೀಕರು ಯಾರೋ ಬರ್ತಾರಂತೆ, ಮಲಾನ ಯಾರೋ ಒಬ್ರು ಇದ್ದಾರೆ, ಅವ್ರು ಬರ್ತೀನಿ ಅಂತ ಇದ್ದಾರೆ. ಆದರೂ ಈಗಿರೋ ಟೀಮೇ ಚೆನ್ನಾಗಿದೆ, ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿದೆ. RCB ಟೀಮ್ ಚೇಂಜ್ ಮಾಡಬಾರ್ದು, ಹೆಸರು ಚೇಂಜ್ ಮಾಡಬಾರ್ದು. ಏನು ಯಾರು ತೊಗೊಂಡ್ರು RCBನೇ ಇರಬೇಕು, ಹೆಸರು ಚೇಂಜ್ ಮಾಡಬಾರ್ದು. ಇದಾದು ನಮ್ಮ ಕರ್ನಾಟಕದ ಏನೋ ಅಂತಲ್ಲ ಬ್ರ್ಯಾಂಡು, ನಮ್ಮ ಕರ್ನಾಟಕ ಬ್ರ್ಯಾಂಡ್ ಅದು. ಹೆಸರು ಚೇಂಜ್ ಮಾಡಬೇಡಿ, ಯಾರು ತೊಗೊಳ್ಳಿ, ಏನಂತ ಯಾರೋ ತೊಗೊಳ್ಳಿ, ಹೆಸರು ಮಾತ್ರ ಚೇಂಜ್ ಮಾಡಬಾರ್ದು. ನಾವು RCBನ ಆಡೋ ಫ್ಯಾನ್, ನಾವು RCB. ಏನಕ್ಕೆ ಮೇಡಮ್ ಇಡ್ತಾರೆ? RCB ಅವಾಗಿಂದ ಕ್ರೇಜ್ ಐತೆ, RCB ಅಂತಲೇ ಇರಲಿ ಬಿಡಿ, ಏನಕ್ಕೆ ಇಡ್ತಾರೆ? ಇಟ್ಟರೆ ಏನು ಪ್ರಯೋಜನ? ಏನಾರ ಪ್ರಯೋಜನ? ಯಾಕೆ ಇನ್ಸಿಡೆಂಟ್ಸ್ ಆಗಿರೋದ್ಕ, ಇದು ಜಗಳ ಆಗಿರೋದ್ಕ, ಏನೋ ಕೊಲೆ ಆಗ್ಬಿಟ್ಟೈತೆ ಅದಕ್ಕೆ ಅಂತನಾ? ಎಲ್ಲ ಸುಳ್ಳು. RCB ಅಂತಲೇ ಇಟ್ಟರೆ ಚಂದ. RCB ಅಂದರೆ ಏನಕ್ಕೆ ಅಂದರೆ ಅವ್ರದ್ದು ಫ್ಯಾನ್ ಫಾಲೋಯಿಂಗ್, ಮತ್ತು ಅವ್ರು ಯಾವಾಗ ಕನ್ಸಿಸ್ಟೆನ್ಸಾಗಿ ಆಡ್ತಾ ಇರ್ತಾರೆ. ಮತ್ತು ಅದೇ ಥರ ಈ ಸಲ ಕಪ್ ಬೇರೆ ಗೆದ್ದಿದ್ದಾರೆ. ಅದಕ್ಕೋಸ್ಕರ ದೊಡ್ಡವನಾದ್ಮೇಲೆ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅನ್ಕೊಂತ ನಿಜವಾಗ್ಲೂ ಆಗ್ತೀನಿ. ಜೈ RCB, ಜೈ RCB, ಜೈ RCB, ಜೈ RCB.